ಮಲೆನಾಡ ಮಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಒಂದೇ ಸಮನೆ ಸುರಿಯೋ ಮಳೆ, ಹಚ್ಚ ಹಸಿರಿನಿಂದ ಕೂಡಿದ ಗಿರಿಶಿಖರಗಳು, ಮರದ ಮರೆಯಲ್ಲಿ ಕೂತ ಪಕ್ಷಿಗಳ ಚಿಲಿಪಿಲಿ, ಕುಹು ಕುಹು, ಹಾಗೆಯೇ ತೇಲ್ತಾ ಹೋಗ್ತಿರೋ ಮೋಡಗಳು, ತಲೆಗೂದಲಿಗೆ ಸ್ಪರ್ಶಿಸಿ ಹೋಗೋ ತಣ್ಣನೆ ಮಂಜು. ಇದೇನಾ ಆಕಾಶ ಭೂಮಿ ಸೇರೋ ಜಾಗ? ಅದೇನೋ ಗೊತ್ತಿಲ್ಲ, ಆದರೆ ಇದು ಭೂಮಿ ಮೇಲಿನ ಸ್ವರ್ಗ ಅನ್ನೋದಂತೂ ನಿಜ. ಬನ್ನಿ ಈ ಸ್ವರ್ಗಕ್ಕೊಮ್ಮೆ ಹೋಗ್ಬರೋಣ. ಭೂಮಿ ಮೇಲಿನ ಸ್ವರ್ಗ ಈ ಮಲೆನಾಡು. ಈ ಮಲೆನಾಡ ಮಳೆಯ ಸೊಬಗು ಎಷ್ಟು ಸವಿದ್ರೂ ಸಾಕಾಗದು. ಈ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಒಂದ್ಸಲ ಹೋಗ್ಬೇಕಂದ್ರೆ ಸಾಕು, ನಿಜಕ್ಕೂ ಸ್ವರ್ಗ ಸುಖವಾಗುತ್ತೆ. ನೋಡಿದಲ್ಲೆಲ್ಲ ಅಚ್ಚ ಹಸಿರು, ಗಿರಿ ಶಿಖರಗಳು, ಮರ ಗುಡ್ಡಗಳನ್ನೇ ಚುಂಬಿಸೋ ಮಂಜು, ಆಕಾಶ ಭೂಮಿ ಸೇರೋ ಜಾಗ ಇದೇನಾ? ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಘನ ಗುಡುಗು ದಿನ, ಒಳ್ಳೆ ಒಳ್ಳೆ ಜನನ, ಆ ಜನನ ದಿನ ಧರಣಿ ಜನ ಹಸಿರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತರ ಸವಿದಿರ. ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತರ ಸವಿದಿರ. ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಇದು ತುಂಬಾನೇ ಸಾಮಾನ್ಯ ದೃಶ್ಯ. ಮಳೆಗಾಲದಲ್ಲಂತೂ ಈ ಸಾಲುಗಳನ್ನ ಎಷ್ಟು ನೋಡಿದರೂ ಸಾಲದು. ಈಗ ಮಳೆಗಾಲ ಆರಂಭವಾಗಿದೆ. ಮಲೆನಾಡಿನಲ್ಲಂತೂ ಮಳೆ ನೋಡೋದೇ ಒಂಥರ ಸುಂದರ ಅನುಭವ. ಮಲೆನಾಡಿನ ಮಳೆ ಅಂದ್ರೆ ಆ ಸೊಬಗೇ ಬೇರೆ. ಮಳೆಗಾಲ ಆರಂಭವಾಗ್ತಿದ್ದಂತೆಯೇ ಹಸಿರು ಹೊದಿಕೆ ಗಿರಿ ಪ್ರದೇಶವನ್ನ ಹೊಸ ಕಳೆ ಕಟ್ಟುವಂತೆ ಮಾಡುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಸಾಲುಗಳಲ್ಲಂತೂ ಸಹ್ಯಾದ್ರಿಯ ತಪ್ಪಲಿನ ಗಿರಿ ಶೃಂಗಗಳ ಬೆಟ್ಟ ಸಾಲು ಹಸಿರಿನಿಂದ ಕಂಗೊಳಿಸುತ್ತಿದೆ. ಮಲೆನಾಡು ಭಾಗದಲ್ಲಿ ಈ ಸೌಂದರ್ಯನ ಮತ್ತು ಅದ್ರ ಜೊತೆ ಈ ಮಳೆಯಲ್ಲಿ ಆಗೋಂಥ ಅದ್ಭುತ ಅನುಭವಗಳನ್ನು ತಮ್ಮ ಊರಿಗೆ ತಗೊಂಡೋಗ್ಬೋದು. ಚಿಕ್ಕಮಗಳೂರಿಗೆ ಅದು ವಿಶೇಷವಾಗಿ ದತ್ತಪೀಠ, ಕೆಮ್ಮಣ್ಣುಗುಂಡಿ ಈ ಥರ ಬರೋ ಅಂಥ ಪ್ರವಾಸಿಗರು
ತುಂಬ ಸೌಂದರ್ಯನ ವೀಕ್ಷಣೆ ಮಾಡಿ ತುಂಬ ಎಂಜಾಯ್ ಮಾಡ್ತಾರೆ. ಆ ಒಂದು ಸುಖನ ಮಾತಲ್ಲಿ ವರ್ಣಿಸೋಕೆ ಅಲ್ಲ, ಎಲ್ಲ ಪ್ರತಿಯೊಬ್ಬರು ಅನುಭವಿಸಿದಾಗ ಮಾತ್ರ ಇದು ಗೊತ್ತಾಗುತ್ತೆ. ಮಲೆನಾಡ ಮಳೆಗಾಲ ಬೇರೆಲ್ಲ ಪ್ರದೇಶಕ್ಕಿಂತ ಭಿನ್ನವಾಗಿರುತ್ತೆ. ಈ ಪ್ರಕೃತಿಯ ಸೊಬಗು ಸವಿದರೇನೇ ಚಂದ. ಮಲೆನಾಡಿಗರಿಗೆ ಮಳೆ ಏನೂ ಹೊಸದಲ್ಲ. ವಾರಗಟ್ಟಲೆ ಎಡಬಿಡದೆ ಸುರಿಯುವಂತಹ ಮಳೆ ಕೂಡ ಮಲೆನಾಡಿಗರಿಗೆ ಹೊಸದೇನೂ ಅಲ್ಲ. ಹಾಗಾಗಿ ಮಲೆನಾಡಿಗರು ಮಳೆ ಬರುವಂತಹ ಮೊದಲೇ ಮಳೆಗಾಲಕ್ಕಾಗಿ ತಯಾರಿಯನ್ನ ನಡೆಸಿರ್ತಾರೆ. ಬನ್ನಿ ಮಲೆನಾಡಿಗರ ಮಳೆಗಾಲದ ತಯಾರಿಯನ್ನ ನೋಡ್ಕೊಂಬರೋಣ. ಜೀವನಾನೇ ಹಾಗೆ, ಪ್ರತಿಯೊಂದಕ್ಕೂ ತಯಾರಿ ಬೇಕು. ಹಾಗೇನೆ ಮಲೆನಾಡಿಗರು ಈ ಮಳೆಗಾಗಿ ಮೊದಲೇ ತಯಾರಿ ನಡೆಸಿರ್ತಾರೆ. ಯಾಕೆಂದ್ರೆ ಇಲ್ಲಿ ಒಂದ್ಸಲ ಮಳೆ ಹೊಡೆಯಲಾರಂಭಿಸ್ತು ಅಂದ್ರೆ ದಿನಗಟ್ಟಲೆ ಬಿಡೋದೇ ಇಲ್ಲ. ವಾರಗಟ್ಟಲೆ ಜನ ಹೊರಗೆ ಬರೋದು ಕಷ್ಟ ಆಗುತ್ತೆ. ಸೊ ಇಂಥ ಮಳೆಗೆ ತಯಾರಿ ಅನಿವಾರ್ಯ. ಹಾಗಾದ್ರೆ ಹೇಗಿರುತ್ತೆ ಈ ತಯಾರಿ? ಮಳೆಗಾಲದಲ್ಲಿ ಮಲೆನಾಡಿಗರು ಹೆಚ್ಚಿನ ಒತ್ತು ನೀಡೋದು ಆಹಾರದತ್ತ. ಯಾಕೆಂದ್ರೆ ಮನೆಯಲ್ಲೇ ಇರಬೇಕು ಅಂದ್ರೆ ಬೇಳೆಕಾಳು, ಆಹಾರ ವಸ್ತುಗಳನ್ನ ಸ್ಟಾಕ್ ಮಾಡಬೇಕಲ್ವಾ? ಮನೇಲಿ ಮಾಡಿದಂಥ ತಿಂಡಿಗೆ ಬೆಲೆ ಮತ್ತು ರುಚಿ ಭಾಳ ಚೆನ್ನಾಗಿರುತ್ತೆ. ಹಾಗೂ ಗಂಡಸರು ಮತ್ತು ಮಕ್ಕಳು ಹೊರಗಡೆ ಹೋಗಿ ಬಂದು ದಣಿ ಮಾರಿಸ್ಕೊಂಡು ಇನ್ನೇನು ಚಳಿಲಿ ಕೂತ್ಕೋಬೇಕು ಅನ್ನುವಾಗ ನಾವು ಬಿಸಿ ಬಿಸಿ ಕಾಫಿ, ಬೋಂಡನಾಗಲಿ, ಹಪ್ಪಳ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಹೀಗೆ ಉರಿಗಾಳುಗಳನ್ನೆಲ್ಲ ಮಾಡಿ ಅವರಿಗೆ ನಾವು ಕೊಡ್ತೀವಿ. ಈಗಾಗಲೇ ಮಲೆನಾಡ ಮೂಲೆ ಮೂಲೆಯಲ್ಲೂ ಮಳೆಯ ಸಿಂಚನವಾಗಿ ಇಡೀ ಪಶ್ಚಿಮ ಘಟ್ಟದ ಸಾಲುಗಳು ಅಚ್ಚ ಹಸಿರಾಗಿವೆ. ಎಲ್ಲೆಲ್ಲೂ ಮಂಜು ತುಂಬಿಕೊಂಡಿದೆ. ಮಳೆಯಂತೂ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ. ಈ ಮಳೆಗಾಲಕ್ಕಾಗಿ ಮಲೆನಾಡ ಜನ ಮುಂಗಾರು ಮಳೆಯ ಆರಂಭಕ್ಕೂ ಮುನ್ನವೇ ಸ್ವೆಟರ್, ಟೋಪಿ, ರೇನ್ಕೋಟ್, ಛತ್ರಿ, ಕಂಬಳಿಗಳನ್ನು ರೆಡಿ ಮಾಡಿಕೊಂಡಿರ್ತಾರೆ. ಮಳೆಗಾಲದ ವ್ಯಾಪಾರ ಮುಂಗಾರು ಮಳೆ ಮಲೆನಾಡಲ್ಲಿ ಗೊತ್ತೇ ಇದೆಯಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ನಮಗೆ ಭಾಳ ಚೆನ್ನಾಗಾಗುತ್ತೆ. ಮಕ್ಕಳ ವೆರೈಟಿ, ಹುಟ್ಟಿದ ಮಕ್ಕಳದು ಮತ್ತು ಚಿಲ್ಡ್ರನ್ಸ್ ಐಟಮು, ಲೇಡೀಸ್ ಐಟಮ್, ಜೆಂಟ್ಸು, ಜರ್ಕಿನ್ಸು ಮತ್ತು ಸ್ವೆಟರ್ಸ್ ಐಟಮ್, ಉಲನ್ ಐಟಮ್ಸ್, ಬೆಡ್ ಸ್ಪ್ರೆಡ್, ಬ್ಲ್ಯಾಂಕೆಟ್ಸ್, ಆಲ್ ವೆರೈಟೀಸ್ ನಮಗೆ ಸಿಗುತ್ತೆ. ನಮಗೆ ಹಳೆ ಫರ್ಮ್ ಇರೋದ್ರಿಂದ ರೆಪ್ಯುಟೇಷನ್ ತುಂಬ ಚೆನ್ನಾಗಿದೆ. ಮಳೆಗಾಗಿ ಮಲೆನಾಡಿನಲ್ಲಿ ಬೆಚ್ಚನೆ ಬಟ್ಟೆಗಳ ತಯಾರಿ ನೋಡಿದ್ರಿ. ಹಾಗಂತ ಮಲೆನಾಡಿಗರು ಮಳೆಗಾಲದಲ್ಲಿ ಬೆಚ್ಚಗೆ ಮನೇಲಿ ಕೂತ್ಕೊಂಡು ಕಾಳು ಕಡ್ಡಿ ತಿಂದ್ಕೊಂಡು ಕಾಲ ಕಳೀತಾರೆ ಅನ್ಕೋಬೇಡಿ. ಪ್ರಕೃತಿಯ ಮಡಿಲಲ್ಲೇ ಇದ್ರೂ ಮಲೆನಾಡಿಗರು ಪ್ರತಿ ವರ್ಷ ಈ ಮಳೆಯ ಸೊಬಗನ್ನ, ತುಂತುರು ಹನಿಗಳನ್ನ, ಆಕಾಶ ಭೂಮಿ ಸೇರೋ ಹಾಗೆ ಕಾಣೋ ಪ್ರಕೃತಿಯನ್ನ ಸವಿತಾರೆ. ಈಗ ನಮ್ಮ ಪ್ರಕೃತಿ ಚಿಕ್ಕಮಗಳೂರಿನ ಮುಳ್ಳನಗಿರಿ ಆಗಿರ್ಬೋದು, ಕಲತ್ಗಿರಿ ಆಗಿರ್ಬೋದು, ಅಥವಾ ನಮ್ಮ ಕೆಮ್ಮಣ್ಣುಗುಂಡಿ ಆಗಿರ್ಬೋದು, ಈ ಪ್ರಕೃತಿ ಸೌಂದರ್ಯ ಈಗ ಬಿಸಿಲಿನಿಂದ ಮತ್ತೆ ಬಿಸಿಲಿನಿಂದ ಹೊರಗೆ ಬಂದು ಈಗ ಮುಂಗಾರು ಮಳೆಯಿಂದ ಈಗ ನಮ್ಮ ನೈಜ ಪ್ರಕೃತಿ ಸ್ವಭಾವಕ್ಕೆ ಮತ್ತೆ ಬರ್ತಾ ಇದೆ. ಮತ್ತು ನೋಡಲಿಕ್ಕೆ ಮತ್ತು ಪ್ರವಾಸಿಗರು ತುಂಬ ಜನ ಬರ್ತಾ ಇದ್ದಾರೆ. ಈಗ ಮತ್ತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ.
ಮಳೆ ಒಂದು ಸ್ಮಾಲ್ ಬ್ರೇಕ್ ಕೊಟ್ಟರೂ ಸಾಕು, ಮನೆಯಿಂದ ಹೊರಬಂದು ಪ್ರಕೃತಿಯ ಮಡಿಲಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಸ್ವರ್ಗವೇ ಧರೆಗಿಳಿದ ಅನುಭವನ ಸವಿತಾರೆ. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು. ಇದು ಮಲೆನಾಡು, ಇದು ಮಲೆನಾಡ ಮಳೆ, ಮಲೆನಾಡ ಮಳೆಗಾಲದ ಸೊಬಗು. ಈಗ ಸ್ವರ್ಗ ಎಲ್ಲಿದೆ ಅಂತ ಕೇಳ್ಬೇಡಿ, ಲೈಫಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಮಲೆನಾಡಿಗೆ ಹೋಗಿ ಬನ್ನಿ. ಹಾಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.